ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿಲ್ಲ. ಹೈಕಮಾಂಡ್ ನಾಯಕರ ಜಪದಲ್ಲಿ ಸಚಿವ ಆಕಾಂಕ್ಷಿಗಳು ಇದ್ದಾರೆ. ಆದರೆ ಫೈನಲ್ ಆಗಬೇಕಾಗಿತ್ತು, ಫೈನಲ್ ಆಗಿಲ್ಲ. ಸೊ ಹಂಗಾಗಿ ಸಚಿವ ಸಂಪುಟ ವಿಸ್ತರಣೆ ಇದೆಯಲ್ಲ, ಇನ್ನು ಮುಂದಕ್ಕೆ ಹೋಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಹೈಕಮಾಂಡ್ ನಾಯಕರ ಜಪದಲ್ಲಿ ಸಚಿವ ಆಕಾಂಕ್ಷಿಗಳು ಇದ್ದಾರೆ. ಬಟ್ ಏನಾಗುತ್ತೋ ಏನೋ ಅನ್ನುವಂಥ ಆತಂಕದಲ್ಲಿ ಅಂತೂ ಇದ್ದಾರೆ. ಅಧಿವೇಶನದೊಳಗೆ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ಬಟ್ ನಿನ್ನೆ ಫೈನಲ್ ಆಗಬೇಕಾಗಿತ್ತು, ಆಗಿಲ್ಲ. ಸಿಎಂ ಡಿಕೆಶಿ ನೀಡಿರುವಂತಹ ಪಟ್ಟಿಯನ್ನ ಹೈಕಮಾಂಡ್ ಅವಲೋಕನೆ ಮಾಡ್ತಾ ಇದೆ. ರಾಜ್ಯ ನಾಯಕರಿಗೆ ಮತ್ತೊಮ್ಮೆ ಅಲ್ಲಿ ದೆಹಲಿಗೆ ಕರೆಸುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೈಕಮಾಂಡ್ ನಾಯಕರ ಜಪದಲ್ಲಿ ಈಗ ಸಚಿವ ಆಕಾಂಕ್ಷಿಗಳು ಯಾರೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರೆಲ್ಲರ ಆಸೆ ಈಗ ಕಂಟಿನ್ಯೂ ಆಗ್ತಾ ಇದೆ. ಫೈನಲ್ ಆಗಿಲ್ಲ. ಡಿಕೆ ಶಿವಕುಮಾರ್ ಪಟ್ಟಿ ಏನಿದೆಯಲ್ಲ ಅದು ಫೈನಲ್ ಮಾಡಿಕೊಂಡಿಲ್ಲ ಹೈಕಮಾಂಡ್. ಕಾರಣ ಏನು ಅಂತ ಹೇಳಿದ್ರೆ ಇವರು ಕೊಟ್ಟಿರುವಂತಹ ಹೆಸರು ಹೈಕಮಾಂಡ್ಗೆ ಒಪ್ಪಿಗೆ ಇಲ್ಲ. ಸೊ ಹಂಗಾಗಿ ಹೈಕಮಾಂಡ್ ಬೇಡ ಅಂತೇಳಿ ಇವರ ಪಟ್ಟಿಯನ್ನು ತಿರಸ್ಕಾರ ಮಾಡಿದೆ ಅನ್ನುವಂಥ ಮಾಹಿತಿ. ಆದರೂ ಕೂಡ ಅಧಿವೇಶನದ ಒಳಗಡೆನೆ ಪಟ್ಟಿಯನ್ನು ರಿಲೀಸ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸರ್ಕಾರ ಇದೆ. ಡಿಕೆ ಶಿವಕುಮಾರ್ ಅವರಿದ್ದಾರೆ ಆ ಒಂದು ಲೆಕ್ಕಾಚಾರದಲ್ಲಿ. ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಅಂತೂ ಕೂಡಿ ಬಂದಿಲ್ಲ. ಮತ್ತೊಮ್ಮೆ ಸಭೆಯಾಗುವಂತ ಸಾಧ್ಯತೆ ಇರುತ್ತೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ, ಅಂದ್ರೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಡಿಕೆ ಶಿವಕುಮಾರ್ ಅವರು ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಆ ಸಭೆ ಆಗ್ಲಿಲ್ಲ. ಅಲ್ಲಿ ಬಹಳಷ್ಟು ಸಮಯ ತೆಗೆದುಕೊಳ್ಳಲಿಲ್ಲ. ರಾಹುಲ್ ಗಾಂಧಿ ಅವರು ವಾಪಸ್ ಕಳುಹಿಸಿದ್ದಾರೆ. ಅಂದ್ರೆ ಈ ಒಂದು ಪಟ್ಟಿ ಏನಿದೆಯಲ್ಲ ಸರಿ ಇಲ್ಲ ಅಂತೇಳಿ, ಬಹುಶಃ ಆ ಪಟ್ಟಿಯಲ್ಲಿ ಲಿಸ್ಟ್ ಏನಿದೆಯಲ್ಲ, ಹೆಸರು ಏನಿದೆಯಲ್ಲ ಅದು ಹಳೆ ಬರೆ ಇರಬೇಕಾಗಿತ್ತು ಅಂತ ಅನ್ಸತ್ತೆ. ಅವರೇ ಇದ್ರು ಅಂತ ಅನ್ಸತ್ತೆ. ಸೊ ಹಂಗಾಗಿ ಈ ಪಟ್ಟಿ ಬೇಡವೇ ಬೇಡ, ಪಟ್ಟಿ ಹೊಸ ಕೊಡಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ವಾಪಸ್ ಕಳುಹಿಸಿದ್ದಾರೆ. ಸೊ ಹಂಗಾಗಿ ಅಧಿವೇಶನದ ಒಳಗಡೆನೆ ಸಂಪುಟ ವಿಸ್ತರಣೆ ಆಗಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ರಾಜ್ಯ ನಾಯಕರು ಮೀಟ್ ಆಗುವ ಸಾಧ್ಯತೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ನಿಜವಾಗ್ಲೂ ಕೂಡ ಸಚಿವ ಆಕಾಂಕ್ಷಿಗಳಿಗೆ ಬೇಸರ ಇದೆ. ಅಂದರೆ ಒಂಥರ ಆಸೆ ಇತ್ತು, ತಮಗೂ ಸಿಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿತ್ತು. ಬಟ್ ಆ ಪಟ್ಟಿಯ ಹೆಸರನ್ನು ಹೈಕಮಾಂಡ್ ನಾಯಕರು ಫೈನಲ್ ಮಾಡಿಲ್ಲ ಅನ್ನೋದು. ಸೊ ಹಂಗಾಗಿ ಇವರ ಲಿಸ್ಟಲ್ಲಿ ಯಾರೆಲ್ಲ ಹೆಸರಿತ್ತು, ಯಾಕೆ ಫೈನಲ್ ಆಗಲಿಲ್ಲ, ಮುಂದಿನ ದಿನಗಳಲ್ಲಿ ಯಾವಾಗ ಫೈನಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಯಾಕೆ ಡಿಲೇ ಆಗ್ತಾ ಇದೆ ಅಂತ. ಹೇಮಂತ್, ನಿನ್ನೆ ನಡೆದ ಡೆಲ್ಲಿ ಸಭೆಯಲ್ಲಿ ಏನು ಡಿ ಕೆ ಶಿವಕುಮಾರ್ ಹಾಗೂ ಮಾಜಿ CM ಸಿದ್ದರಾಮಯ್ಯ ಹಾಗೂ ಹರಿಪ್ರಸಾದ್ ಏನು ಡೆಲ್ಲಿಗೆ ತೆರಳಿ AICC ಕಾರ್ಯದರ್ಶಿಗಳಾದ ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಜೊತೆ ಏನು ಸಭೆ ನಡೆಸಿದ್ರು, ಆ ವೇಳೆಯಲ್ಲಿ ಅಂತಿಮ ಮುದ್ರೆ ಸಿಗುತ್ತೆ ಅಂತೇಳಿ ಏನು ಸಚಿವ ಆಕಾಂಕ್ಷಿಗಳು ಕೂಡ ಅಂದ್ಕೊಂಡಿದ್ರು. ಆದರೆ ದಿಢೀರನೇ ಏನು ಬೆಂಗಳೂರಿಗೆ ಆಗಮಿಸಿದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ಸಿಂದ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಭೆಯಲ್ಲಿ ಯಾವುದೇ ಆದ ಅಂತಿಮ ನಿರ್ಧಾರವನ್ನು ಇದುವರೆಗೂ ಕೈಗೊಂಡಿಲ್ಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ನಾಳೆ ಏನಾದರೂ ಒಂದು ವೇಳೆ ಖರ್ಗೆ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಜೊತೆ ಈ ಪಟ್ಟಿ ಕೊಟ್ಟಿರೋದನ್ನು ಚರ್ಚಿಸಿ ಅದಾದ ನಂತರದಲ್ಲಿ ಏನು ಅಂತಿಮ ಮುದ್ರೆ ಏನು ಒಂದು ವೇಳೆ ಈ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಹೆಸರುಗಳು ರಾಹುಲ್ ಗಾಂಧಿ ಅವರು ಏನಾದರೂ ಓಕೆ ಮಾಡಿದ್ದೇ ಆದಲ್ಲಿ, ಜೊತೆಗೆ ಅವರ ರಿಪೋರ್ಟ್ ಕಾರ್ಡ್ ಹಾಗೂ ರಾಹುಲ್ ಗಾಂಧಿ ಬಳಿ ಇರ್ತಕ್ಕಂಥ ಏನೋ ಒಂದು ಪಕ್ಷದ ನಿಷ್ಠೆ ಏನೋ ಲಿಸ್ಟ್ ನೋಡಿದ್ದೇ ಆದಲ್ಲಿ, ಇವೆಲ್ಲೂ ಓಕೆ ಆಗಿದ್ದೇ ಆದಲ್ಲಿ ಒಂದು ವೇಳೆ ಏನಾದರೂ 2-3 ದಿನ ಒಳಗಡೆ ಏನೋ ಸಚಿವ ಆಕಾಂಕ್ಷಿಗಳ ಪಟ್ಟಿ ಫೈನಲ್ ಆಗಲಿದೆ. ಆದರೆ ಒಂದು ವೇಳೆ ಏನಾದರೂ ಆ ಪಟ್ಟಿಗಳೇನಾದರೂ ಕೆಲವೊಂದು ಬದಲಾವಣೆ ಬೇಕಿದ್ದೇ ಆದಲ್ಲಿ ಮತ್ತೊಮ್ಮೆ ಏನು ರಾಜ್ಯ ನಾಯಕರನ್ನು ಏನು ದೆಹಲಿಗೆ ಬುಲಾವ್ ಮಾಡಲು ಆಗುತ್ತೆ. ಈಗಾಗಲೇ ಏನು ನಿನ್ನೆ ಸಂಜೆ ಒಳಗಾಗಿ ಪಟ್ಟಿ ರಿಲೀಸ್ ಆಗುತ್ತೆ, ಅಂತಿಮಗೊಳ್ಳುತ್ತೆ ಅಂತ ಕಾಯ್ತಾ ಇರತಕ್ಕಂಥ ಸಚಿವ ಆಕಾಂಕ್ಷಿಗಳಿಗೂ ಇದು ಕೊಂಚ ನಿರಾಸೆ ಉಂಟಾಗಿದೆ. ಆದರೆ ಏನೇ ಆದ್ರೂ ಕೊನೆಯದಾಗಿ ಏನು ಅಧಿವೇಶನ ಮುಗಿಯೋದ್ರ ಒಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಂತ ಹೇಳಿ ಈಗಾಗಲೇ ಸಚಿವ ಆಕಾಂಕ್ಷಿಗಳು ಕೂಡ ಒತ್ತಡ ಎತ್ತಿದ್ದಾರೆ. ಜೊತೆಗೆ ಹೈಕಮಾಂಡ್ ಕೂಡ ಆ ನಿರ್ಧಾರಕ್ಕೆ ಈಗಾಗಲೇ ಬದ್ಧವಾಗಿದೆ. ಹೇಮಂತ್, ಹನುಮಂತ್, ಈಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರ ಲಿಸ್ಟಲ್ಲಿರುವಂಥ ಹೆಸರುಗಳನ್ನು ಫೈನಲ್ ಮಾಡಲಿಲ್ವಾ, ಅಥವಾ ಚೇಂಜಸ್ ಬೇಕು ಅಂತಾನ, ಅಥವಾ ಇಲ್ಲಿ ಡಿ ಕೆ ಮತ್ತು ಸಿದ್ದರಾಮಯ್ಯ ಅವರ ಪಟ್ಟಿ ಏನಿದೆಯಲ್ಲ ಅದು ಸಾಮ್ಯತೆಗೆ ಬರ್ತಿಲ್ವಾ, ಹೇಗೆ ಅಂತೇಳಿ. ಹೇಮಂತ್, ಈಗಾಗಲೇ ಏನು ಪಟ್ಟಿಯನ್ನು ಈಗಾಗಲೇ ಹೈಕಮಾಂಡ್ನ ನಾಯಕರು ರಾಹುಲ್ ಗಾಂಧಿ ಹಾಗೂ AICC ಕಾರ್ಯದರ್ಶಿ ಅನ್ನೋದು ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಈಗಾಗಲೇ ಆ ಪಟ್ಟಿಯನ್ನು ತರಿಸ್ಕೊಂಡಿದ್ದಾರೆ. ಏನು ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲ ಅನುಪಸ್ಥಿತಿಯಲ್ಲಿ ನಡೆದಕ್ಕಂಥ ಸಭೆಯಲ್ಲಿ ಯಾವುದೇ ರೀತಿಯಾಗಿ AICC ಅಧ್ಯಕ್ಷರಿದ್ದಾರೆ
ಅವರ ಅನುಪಸ್ಥಿತಿಯಲ್ಲಿ ನಡೆದಂಥ ಸಭೆಗೆ ಯಾವುದೇ ಮಾನ್ಯತೆ ಇರೋದಿಲ್ಲ. ಜೊತೆಗೆ ಅವರ ಅಂತಿಮ ಮುದ್ರೆ ಕೂಡ ಬೇಕಾಗಿರುತ್ತದೆ. ಈ ನೆಲೆಯಲ್ಲಿ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಕೊಡಬೇಕು, ಜೊತೆಗೆ ಆ ಭಾಗದಲ್ಲಿ ಯಾವ ನಾಯಕರಿಗೆ ಮುಂದಿನ ದಿನಗಳಲ್ಲಿ ನಾಯಕತ್ವವನ್ನು ವಹಿಸಬೇಕು, ಮುಂದಿನ ದಿನಗಳಲ್ಲಿ 2028ರ ಚುನಾವಣಾ ವೇಳೆಗೆ ಹೆಚ್ಚು ಸ್ಥಾನಗಳ ಗಳಿಸೋದಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಿಗೆಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈಗಾಗಲೇ ಖರ್ಗೆ ಅವರು ಕೂಡ ಒಂದು ಪಟ್ಟಿಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಏನು ಸಿದ್ದರಾಮಯ್ಯ ಅವರ ಪಟ್ಟಿ ಜೊತೆಗೆ DK ಶಿವಕುಮಾರ್ ಅವರ ಪಟ್ಟಿ ಎಲ್ಲವನ್ನು ತೆಗೆದುಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಂದು ಹಂತದಲ್ಲಿ ಖರ್ಗೆ ಅವರ ಜೊತೆ ಮೀಟಿಂಗ್ ಮಾಡಿದ ನಂತರದಲ್ಲಷ್ಟೇ ಏನು ಅಂತಿಮ ಮುದ್ರೆಯನ್ನು ಬೀಳುತ್ತೆ, ಜೊತೆಗೆ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಎಂಬಂತ. ಹನುಮಂತ್, ವಾಟ್ ನೆಕ್ಸ್ಟ್ ಅಂದ್ರೆ ಮುಂದೆ ಏನು, ಯಾವಾಗ ಮತ್ತೊಮ್ಮೆ ನಾಯಕರನ್ನ ಕರೆಯುವಂತ ಸಾಧ್ಯತೆ ಇರುತ್ತಾ? ಅದರ ಜೊತೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಗೊತ್ತಿದ್ರು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಈ ಮೀಟಿಂಗ್ ಅಲ್ಲಿ ಭಾಗಿಯಾಗಲಿಲ್ಲ ಅಂತ? ಹೇಮಂತ್, ನಿನ್ನೆ ಏನು ದಿಢೀರನೆ ಅವರ ಮಗನ ಪುತ್ರನ ಆರೋಗ್ಯದಲ್ಲಿ ಏರುಪೇರು ಆದ ನೆಲೆಯಲ್ಲಿ ಏನು ಸಭೆಗೂ ಮೊದಲೇ ನಿಗದಿಯಾಗಿತ್ತು ಅವರು ಬೆಂಗಳೂರಿಗೆ ಬರ್ತಾರೆ ಅಂತೇಳಿ, ಈ ನೆಲೆಯಲ್ಲಿ ಅವರು ಸಭೆಗೆ ಹಾಜರಾಗೋದಕ್ಕೆ ಆಗಲಿಲ್ಲ. ಈಗ ಏನು ಒಂದು ವೇಳೆ ನಾಳೆ ಅಥವಾ ನಾಡಿದ್ದು ಏನಾದರೂ ಖರ್ಗೆ ಅವರು ದೆಹಲಿಗೆ ತೆರಳಿದ್ದೇ ಆದಲ್ಲಿ ಮೊದಲ ಆದ್ಯತೆಯಾಗಿ ದೆಹಲಿಯಲ್ಲಿ ನಡೆಯುವ ಮೊದಲೇ ಆದ್ಯತೆ ಸಭೆಯಾಗಿ ಕರ್ನಾಟಕದ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮೊದಲ ಆದ್ಯತೆಯನ್ನು ನೀಡಿ ಅಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಅದಾದ ನಂತರದಲ್ಲಿ ಒಂದು ವೇಳೆ ಏನಾದರೂ ಆ ಪಟ್ಟಿಯಲ್ಲಿರ್ತಕ್ಕಂಥ ಹೆಸರುಗಳ ಬಗ್ಗೆ ಏನಾದರೂ ಸಾಕಷ್ಟು ಗೊಂದಲ ಇದ್ದಲ್ಲಿ ಹೈಕಮಾಂಡ್ಗೆ ಯಾವುದಾದ್ರು ಬದಲಾವಣೆ ಬೇಕು ಅಂತ ನಿರೀಕ್ಷೆ ಮಾಡಿದಲ್ಲಿ ಆಗ ಏನು ಈ ರಾಜ್ಯ ನಾಯಕರಿಗೆ ಬುಲಾವ್ ನೀಡುವ ಸಾಧ್ಯತೆ ಹೆಚ್ಚಿದೆ. ಆ ಹಂತದಲ್ಲಿ ಮತ್ತೊಮ್ಮೆ ಇನ್ನೊಂದು ಬಾರಿ ಮೀಟಿಂಗನ್ನು ನಡೆಸಿ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್ ಹಾಗೂ ರಾಹುಲ್ ಗಾಂಧಿಯನ್ನು ಒಳಗೊಂಡಂತೆ ಇವರೆಲ್ಲರ ಸಮ್ಮುಖದಲ್ಲಿ ರಾಜ್ಯ ನಾಯಕರ ಜೊತೆಗೆ ಒಂದು ಸಭೆಯನ್ನು ಮಾಡಿ ಏನು 2-3 ದಿನಗಳ ಒಳಗಾಗಿ ಅಂತಿಮ ಮುದ್ರೆಯನ್ನು ಒತ್ತುವ ಮೂಲಕ ಸಚಿವ ಸಂಪುಟಕ್ಕೆ ಗ್ರೀನ್ ಸಿಗ್ನಲ್ ನೀಡುವುದು ಬಹುತೇಕವಾಗಿ ಖಚಿತವಾಗಿದೆ. ಹೇಮಂತ್. ಓಕೆ, ಥ್ಯಾಂಕ್ ಯು ಹನುಮಂತು, ನಿಮ್ಮೆಲ್ಲ ಡೀಟೇಲ್ಸ್